ದಿ ರಿಯಲ್ ಪ್ರಜಾಕಿಯ ಮೂಲಕ ನಟ ಉಪೇಂದ್ರ ಪ್ರತ್ಯಕ್ಷರಾಗಿದ್ದಾರೆ. ಜಿಬಿಎ ಲೋಕಲ್ ಎಲೆಕ್ಷನ್ಗೆ ಮುನ್ನ ಪ್ರಜಾಕಿಯ ಮತ್ತೆ ಆಕ್ಟಿವ್ ಆಗ್ತಾರೆ. ಹೊಸ ಆಪ್ ಮೂಲಕ ಆಡಳಿತ ಬದಲಾವಣೆಗೆ ಉಪೇಂದ್ರ ಹೆಜ್ಜೆ ಇಡ್ತಾ ಇದ್ದಾರೆ. ಜನರು ಪ್ರಜಾಕಿಯ ಮಧ್ಯೆ ನೇರ ಸಂಪರ್ಕಕ್ಕೆ ಉಪಿ ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಉಪೇಂದ್ರ ಅವರಿಂದ ದಿ ರಿಯಲ್ ಪ್ರಜಾಕಿಯ ಮಾಡೆಲ್ ಪ್ರದರ್ಶನವಾಗಿದೆ. ಇಂಟರ್ನೆಟ್ ಮೂಲಕ ಜನರೊಂದಿಗೆ ನಿರಂತರ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಪ್ರಜಾಕಿಯ ಪಕ್ಷವನ್ನ ಮತ್ತೆ ಜನರ ಮುಂದೆ ತಂದ ನಟ ಉಪೇಂದ್ರ. ಪ್ರಜಾಕಿಯ ಕೋಮಾದಲ್ಲಿ ಇಲ್ಲ, ಆ ರೀತಿ ನೋಡುವವರು ಕೋಮಾದಲ್ಲಿ. ಜಾಲತಾಣ ಕಮೆಂಟ್ಸ್ ನೋಡಿ ನಮ್ಮ ಪಕ್ಷದ ಬಗ್ಗೆ ನಿರ್ಧಾರವನ್ನ ಮಾಡಬೇಡಿ. ನಾನು ಎಲೆಕ್ಷನ್ ನಲ್ಲಿ ನಿಲ್ಲಬಾರದು ಅಂತೇನಿಲ್ಲ, ಜನಕ್ಕೆ ಮೊದಲು ಅವಕಾಶ. ಈಗಿನ ಕಾಲದಲ್ಲಿ ನೇರವಾಗಿ ಮಾತಾಡಿದ್ರೆ ಲೆಫ್ಟು ರೈಟು ಅಂತ ಹೇಳ್ತಾರೆ. ಇದು ರಾಜಕೀಯ ಪಕ್ಷ ಅಲ್ಲ, ಇದು ಪ್ರಜಾಕೀಯ ಪಕ್ಷ. ಉಪಿ ಮರು ಸ್ಪಷ್ಟನೆ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಈ ಲೆಫ್ಟ್ ಅಲ್ಲ ರೈಟು ಕೂಡ ಅಲ್ಲ, ಎಲ್ಲ ಬಿಟ್ಟು ಸ್ಟ್ರೈಟ್ ಆಗಿದ್ದೀನಿ ಅಂತ. ನಾನು ಇಂಡಿಪೆಂಡೆಂಟ್ ಆಗಿ ಡಿಫರೆಂಟ್ ಆಗಿ ಪ್ಲಾನ್ ಮಾಡಿದ್ದೀನಿ. ನಮ್ಮ ಪ್ರಜಾಕೀಯ ಕನಸುಗಳನ್ನ ಬೆಚ್ಚಿಟ್ಟಂತಹ ನಟ ನಿರ್ದೇಶಕ ಉಪೇಂದ್ರ. ದಿ ರಿಯಲ್ ಪ್ರಜಾಕಿಯ ಮೂಲಕ ನಟ ಉಪೇಂದ್ರ ಇದೀಗ ಮತ್ತೆ ಪ್ರತ್ಯಕ್ಷರಾಗಿರುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಪ್ರಜಾಕಿಯ ಪಕ್ಷ ಸೈಲೆಂಟ್ ಆಗೋಯ್ತಾ? ಏನೂ ಕೂಡ ಅಪ್ಡೇಟ್ಸ್ ಇಲ್ವಲ್ಲ. ಅನ್ಕೊಳ್ಳುವಂತಹ ಸಂದರ್ಭದಲ್ಲಿ ಇದೀಗ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ಪ್ರಜಾಕೀಯದ ಜಪ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸಿನಿಮಾಗಳಲ್ಲಿ ಹುಳ ಬಿಡ್ತಿದ್ದಂತಹ ಉಪ್ಪಿ ಈಗ ಡಿಜಿಟಲ್ ಯುಗಕ್ಕೆ ಕೊಂಚ ಬದಲಾಗ್ಬಿಟ್ಟಿದ್ದಾರೆ. ತಲೆಗೆ ಹುಳ ಬಿಡುವಂತಹ ಕೆಲಸ ಮಾಡೋದು ಬೇಡ, ತಲೆಯಿಂದ ಹುಳ ತೆಗೆಯುವಂತಹ ಕೆಲಸವನ್ನ ಮಾಡೋಣ ಅಂತ ಉಪೇಂದ್ರ ಇದೀಗ ಮತ್ತೆ ಹೊಸ ದಾಳವನ್ನ ಬಿಟ್ಟಿದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಇದೆ ಆ ಆಪ್ ನಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. 2017ರಲ್ಲಿ ಉಪೇಂದ್ರ ತಮ್ಮ ಪ್ರಜಾಕೀಯ ಪಕ್ಷವನ್ನ ಅನೌನ್ಸ್ ಮಾಡಿದಾಗ್ಲೇ ಸಕ್ರಿಯ ರಾಜಕಾರಣದಲ್ಲಿದ್ದಂತಹ ಸಾಕಷ್ಟು ನಾಯಕರು ಟೀಕೆಗಳ ಮಳೆಯನ್ನ ಸುರಿಸಿದ್ರು. ಇದನ್ನು ನಾನು ಹೇಳೋದಕ್ಕಿಂತ ದಯವಿಟ್ಟು ಈ ಪ್ರಜಾಕೀಯ.in ಅಂತ ಇವಾಗ ಅದೊಂದು ವೆಬ್ಸೈಟು ಮತ್ತು ಆ್ಯಪ್ ಆಗು ಬರುತ್ತದು ಐಫೋನಲ್ಲಿ ಆ್ಯಂಡ್ರಾಯ್ಡಲ್ಲಿ. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನು ಟೋಟಲಾಗಿ ನೋಡಿ, ಅವಾಗ ನಿಮಗೆಲ್ಲವೂ ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದು ಯಾವ ರೀತಿ ಒಬ್ಬ ಸಿಟಿಸನ್ ಆಗಿ ಅದರೊಳಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಹೆಂಗೆ ಒಳಗಡೆ ಬರ್ಬೋದು, ಆಮೇಲೆ ನಿಮ್ಮ ಏರಿಯಾನ ಹೆಂಗೆ ಚೂಸ್ ಮಾಡ್ಕೊಬೋದು. ನೀವು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಕಾರ್ಪೊರೇಷನ್ ಎಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಊರಿಗೂ, ಇವನ್ MLA MP ಎಲ್ಲ ಕಾನ್ಸ್ಟಿಟ್ಯೂಷನಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರು ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಸ್ಪಿರೆಂಟ್ಸ್ ಇದರಲ್ಲಿ, ಆಕಾಂಕ್ಷಿಗಳು ಇದರಲ್ಲಿ ಒಂದು ಇದು ಮಾಡಿದ್ದೀವಿ. ಅವ್ರ ಆಕಾಂಕ್ಷಿ ಏನು ಮಾಡ್ತಾನೆ, ನಾನು ಈ ಟೈಮಿಂದ ಈ ಟೈಮಲ್ಲಿಗೆ ವೀಡಿಯೋ ಕಾಲ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಫೇಸ್ಬುಕ್ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ, ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಮೀಟ್ ಮಾಡಿ, ಅಥವಾ ನೀವು ಮೀಟ್ ಮಾಡೋಕ್ಕಾಗಿಲ್ಲ ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಎಲ್ಲವೂ ಇರುತ್ತೆ ನಿಮ್ಮ ಕೈಯಲ್ಲಿ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಭ್ಯರ್ಥಿನ, ಜನಗಳೇ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಯಾವ ಪಾರ್ಟಿನೂ ಬರೋಲ್ಲ, ಯಾವ ಹೈಕಮಾಂಡು ಬರೋಲ್ಲ, ನಾನು ಬಿ ಫಾರಮ್ ಕೊಡೋದು ಯಾವುದೂ ಇರೋಲ್ಲ. ಇದು ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಪಾರ್ಟಿ, ನಿಮ್ಮ ಕೈಲಿರೋಂಥ ಪಾರ್ಟಿ, ಇದು ನಿಮ್ಮ ಪಾರ್ಟಿ. ಓಕೆನಾ? ಇಲ್ಲಿ ನೀವು ಮಾತಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು, ರೇಟ್ ಮಾಡ್ಬೋದು ಅವನ್ನ. ನೀವು ಸರಿ ಇಲ್ಲ ಅಂದರೆ ನೀವು ಮೈನಸ್ ಮಾರ್ಕ್ ಕೊಡ್ಬೋದು, ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಅನ್ಬೋದು. ಅವ್ರು ನೆಕ್ಸ್ಟ್ ಸೆಲೆಕ್ಟ್ ಆದಮೇಲೆ ಎಲೆಕ್ಷನ್ಗೆ ಹೋಗ್ತಾರೆ, ನಿಂತ್ಕೊತಾರೆ, ಅಲ್ಲೂ ನೀವು ಸಪೋರ್ಟ್ ಮಾಡ್ತೀರಾ. ಒಂದಷ್ಟು ಜನಕ್ಕೆ ಹೇಳ್ಬೋದು ನೀವು ಇದು ಎಲಿಜಿಬಲ್ ಆಸ್ಪಿರೆಂಟ್ ಅಂತ. ಆದ್ರ ಮೇಲೆ ಎಲೆಕ್ಟ್ ಆದ್ರ ಮೇಲೆ SOP ಥರ ಕೆಲಸ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡಿದ್ದೀವಿ, ಅದಕ್ಕೆ ಸೈನು ಮಾಡಿ ಅವ್ರು ಎಂಟ್ರಾಗಿರ್ತಾರೆ. ಅದೇ ಥರ ವರ್ಕ್ ಮಾಡಬೇಕು. ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ಒಂದು ಹೋರಾಟ ಮಾಡಲೇಬೇಕು. ರೈಟ್ ಟು ರೀಕಾಲ್ ಅನ್ನೋದು ಅದನ್ನೇ ಹೇಳ್ತಾ ಇರೋದು. ಸೊ ಇದು ಈ ಥರ ಒಂದು ಆ್ಯಪ್ ಮಾಡಿದ್ದೀವಿ. ಇಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದನ್ನು ನಾನು ಹೇಳೋದಕ್ಕಿಂತ ದಯವಿಟ್ಟು ಈ ಪ್ರಜಾಕೀಯ.in ಅಂತ ಇವಾಗ ಅದೊಂದು ವೆಬ್ಸೈಟು ಮತ್ತು ಆ್ಯಪ್ ಆಗು ಬರುತ್ತದು ಐಫೋನಲ್ಲಿ ಆ್ಯಂಡ್ರಾಯ್ಡಲ್ಲಿ. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನು ಟೋಟಲಾಗಿ ನೋಡಿ, ಅವಾಗ ನಿಮಗೆಲ್ಲವೂ ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದು ಯಾವ ರೀತಿ ಒಬ್ಬ ಸಿಟಿಸನ್ ಆಗಿ ಅದರೊಳಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಹೆಂಗೆ ಒಳಗಡೆ ಬರ್ಬೋದು, ಆಮೇಲೆ ನಿಮ್ಮ ಏರಿಯಾನ ಹೆಂಗೆ ಚೂಸ್ ಮಾಡ್ಕೊಬೋದು. ನೀವು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಕಾರ್ಪೊರೇಷನ್ ಎಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಊರಿಗೂ, ಇವನ್ MLA MP ಎಲ್ಲ ಕಾನ್ಸ್ಟಿಟ್ಯೂಷನಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ.
ಉಪೇಂದ್ರ ಅವರ ಸ್ಟ್ರಾಟಜಿನೇ ಒಂದು ರೀತಿಯಾಗಿ ವಿಭಿನ್ನವಾಗಿರುತ್ತೆ. ಸೊ ಸಿನಿಮಾಗಳು ಕೂಡ ಒಮ್ಮೆ ಸಿನಿಮಾ ನೋಡಿದ್ರೆ ನಿಜಕ್ಕೂ ಕೆಲವೊಂದು ಬಾರಿ ಅರ್ಥ ಆಗಲ್ಲ, 2 ಸಲ ನೋಡ್ಬೇಕು, 3 ಸಲ ನೋಡ್ಬೇಕು, ಕಂಪ್ಲೀಟ್ ಆಗಿ ನಾವು ಇಡೀ ಸಿನಿಮಾವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲೂ ಕೂಡ ಅದೇ ಆಗಿದೆ. ಅಂದ್ರೆ ಅವರ ಆ ಪ್ಲಾನಿಂಗ್ಸ್ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ, ಸೊ ನಿಜಕ್ಕೂ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿತ್ತ ಪ್ರಜಾಕೀಯ ಅಂತ ಅನ್ನುವಾಗ್ಲೇ ಇದೀಗ ಮತ್ತೆ ದಿಢೀರ್ ಅಂತ ಹೊಸ ರೂಪವನ್ನ ಪಡೆದುಕೊಂಡು ನಮ್ಮ ಮುಂದೆ ಬರ್ತಾ ಇದೆ.